ಕೃಷ್ಣ ಮೋಹನ್ ಶೆಟ್ಟಿ ಇವರು ನೇಗಿಲ ಒಡೆಯ ಎಂಬ ಚಲನಚಿತ್ರವನ್ನು ಮಾಡಿ ಎಲ್ಲ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಜನರು ಆ ಚಲನಚಿತ್ರವನ್ನು ನೋಡಿ ಮೆಚ್ಚುಗೆ ಸೂಚಿಸಿದ್ದಾರೆ. ಈಗ ಅವರು ಯೂಟ್ಯೂಬ್ನಲ್ಲಿ ಈ ಚಲನಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನು ಈ ದಿವಸ ಬಿಡುಗಡೆ ಮಾಡೋದಕ್ಕೆ ನನಗೆ ತುಂಬ ಸಂತೋಷ. ಎಲ್ಲರೂ ಯೂಟ್ಯೂಬ್ನಲ್ಲಿ ನೋಡಿ ಇವರಿಗೆ ಕೃಷ್ಣ ಮೋಹನ್ ಶೆಟ್ಟಿ ಅವರಿಗೆ ಬೆನ್ನಟ್ಟಬೇಕಾಗಿ ಈ ಮೂಲಕ ನಾನು ಪ್ರಾರ್ಥಿಸುತ್ತೇನೆ. ಈಗಾಗಲೇ 2ನೇ ಚಲನಚಿತ್ರ ಮಾಡೋದಕ್ಕೆ ಕೃಷ್ಣ ಮೋಹನ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ಕರ್ನಾಟಕದ ಎಲ್ಲ ಜನರು ಬೆನ್ತಟ್ಟಿ ನಮಸ್ಕಾರ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ನೇಗಿಲ ಒಡೆಯ ಚಿತ್ರ ಮಾಡಿದ್ದೆ, ಆದರೆ ಎಲ್ಲರಿಗೂ ತಲುಪಿಸೋಕ್ಕಾಗಲಿಲ್ಲ. ಪ್ರತಿಯೊಬ್ಬ ರೈತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಧಾರವಾಡ, ಮಂಡ್ಯ ಮತ್ತು ಇನ್ನು ಎಲ್ಲ ಭಾಗದ ರೈತ ಮುಖಂಡರು ನಮಗೆ ಎಲ್ಲರ ಕಾಣಲಿ ಸಿನಿಮಾ ಯಾವಾಗ ಸರ್ ನೋಡಿಲ್ಲ ಅಂತ ನನಗೆ ಬೇಜಾರು ಮಾಡ್ತಾಯಿದ್ರು. ಅವರು ಮನಸ್ಸು ನೋವು ಮಾಡ್ಕೊತಾ ಇದ್ರು. ಹೆಂಗೆ ಮಾಡಿ ನಾನು ಸಿನಿಮಾ ನೋಡಬೇಕು ಅಂತ ಅವರು ಆಟ ಹಿಡಿದಿದ್ರು. ನಾನು ಏನು ಮಾಡ್ಬೇಕಪ್ಪ ಅಂತ ಅರ್ಥ ಆಗಿಲ್ಲ. ಹಾಗಾಗಿ ನಾನು ಸ್ವಂತ ಒಂದು NK ಸಿನಿಮಾ ಪ್ರೊಡಕ್ಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿ ಈ ಮೂಲಕ ಪ್ರತಿಯೊಬ್ಬ ರೈತರಿಗೂ ಅವರ ಮೊಬೈಲ್ನಲ್ಲೇ ಅವ್ರು ಎಲ್ಲೇ ಇರಲಿ, ಹೊಲದಾಗಿರಲಿ, ಮನೆಯಾಗಿರಲಿ, ಅವ್ರು ಎಲ್ಲೇ ಇರಲಿ, ಅವ್ರ ಕುಂತಲ್ಲೇ ಈ ಸಿನಿಮಾ ಬರುತ್ತೆ. ನಮ್ಮ ಉದ್ದೇಶ ಎಲ್ಲ ತಲುಪಿಸ್ಬೇಕು. ನಾವು ಮಾಡಿರೋ ಈ ಕಷ್ಟಕ್ಕೆ ಫಲ ಸಿಗಬೇಕು. ಇದರಲ್ಲಿ ಅನೇಕ ರೈತರ ಸಮಸ್ಯೆಗಳಿದೆ. ಪ್ರತಿಯೊಂದು ಅವ್ರು ಅರ್ಥ ಮಾಡ್ಕೋಬೇಕು. ಇದರಿಂದ ಸರ್ಕಾರಕ್ಕೆ ಒಂದು ಸೂಚನೆ ಕೊಡಬೇಕು ಅಂತ ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದೇನೆ. ಈ ಚಿತ್ರ ಅನೇಕ ಸಮಸ್ಯೆಗಳಿದೆ. ರೈತರಿಗೆ ಎಣ್ಣೆ ಕೊಡಲ್ಲ ಅಂತ ತುಂಬಾ ಜನ ಮೊನ್ನೆ ಯಾರೊಬ್ಬ ರೈತರು ಪೀಸ್ ಆಫೀಸ್ಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ, ಎಣ್ಣೆ ಕೊಡಲ್ಲ ಅಂತೇಳಿ. ಅದ್ರ ಬಗ್ಗೆ ಈ ಚಿತ್ರ ಇಂಟರ್ವರ್ಸಿನ ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಯಾಕೆ ಎಣ್ಣೆ ಕೊಡಲ್ಲ, ರೈತರಿಗೆ ಯಾಕೆ ಹೆಣ್ಣು ಮಕ್ಕಳಿಗೆ ಕೊಡಲ್ಲ ಅಂತ ಹೇಳಿ ಒಂದು ಒಳ್ಳೆಯ ಮೆಸೇಜ್ ಇದೆ. ಪ್ರತಿಯೊಂದು ಸಮಸ್ಯೆ ಬಗ್ಗೆ, ಪ್ರತಿಯೊಂದು ಕುಲಂಕುಷ ಎಲ್ಲ ಇದರಲ್ಲಿ ಸಮಸ್ಯೆಗಳ ಬಗ್ಗೆ ನಮ್ಮ ಸಿನಿಮಾ ಮಾಡಿದ್ದು ಚೆನ್ನಾಗಿ ಮಾಡಿದ್ದೀನಿ. ಎಲ್ಲರೂ ನೋಡಬೇಕು. ಪ್ರತಿಯೊಬ್ಬ ರೈತ ಬಾಂಧವರು ನಿಮ್ಮ ಸಿನಿಮಾ ಅಂತ ಹೇಳಿ ನೋಡಿ ಚಿತ್ರ ನೋಡಿ ಭಾವಿಸ್ಬೇಕಂತ ಹೇಳಿ ಪ್ರಾರ್ಥಿಸಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ಇದೆಲ್ಲ ನಾನು ಸ್ಕ್ಯಾನರ್ ಹಾಕಿದ್ದೀನಿ, ನೇಗಿಲ ಒಡೆಯ ಸ್ಕ್ಯಾನರ್ ಹಾಕಿದ್ದೀನಿ. ಚಿತ್ರ ನೋಡಿ ನಿಮಗೆ ಚೆನ್ನಾಗಿ ಇದೆ ಅಂತ ಅನಿಸಿದ್ರೆ ನಿಮ್ಮ ಕೈಲಷ್ಟು ಈ ಫೋನ್ ಮಾಡುವ ಮೂಲಕ ನಮ್ಮ ಚಿತ್ರತಂಡಕ್ಕೆ ಒಂದು ಸಹಾಯ ಆಗುತ್ತೆ. ಒಂದು ಕಾಣಿಕೆ ರೂಪದಲ್ಲಿ ನಿಮಗೆ ಕೇಳ್ಕೊತಾ ಇದ್ದೀನಿ.